ಇಲಾಖೆ ಕೃಷಿ ಚಟುವಟಿಕೆಗಾಗಿ ತಮ್ಮ ಪೂರ್ವಭಾವಿ ತಯಾರಿಯನ್ನ ನಡೆಸಿಕೊಂಡಿದ್ದು, ಬೆಳಗಾವಿ ಜಿಲ್ಲಾದ್ಯಂತ ರೈತರಿಗೆ ಬೀಜ ಹಾಗೂ ರಸಗೊಬ್ಬರ ರಿಯಾಯಿತಿ ದರದಲ್ಲಿ ವಿಸ್ತರಿಸಲಾಗ್ತಾ ಇದೆ. ಬೆಳಗಾವಿ ಜಿಲ್ಲಾದ್ಯಂತ ಬೀಜ ಹಾಗೂ ರಸಗೊಬ್ಬರ ವಿತರಣಾ ಕೇಂದ್ರಗಳು ಹಾಗೂ ಪಿಕೆಪಿಎಸ್ ಮತ್ತು ಹೆಚ್ಚುವರಿ ಕೇಂದ್ರಗಳನ್ನು ಒಳಗೊಂಡು 185 ಕೇಂದ್ರಗಳಲ್ಲಿ ರಸಗೊಬ್ಬರ ಬೀಜ ವಿತರಣೆ ಮಾಡಲಾಗ್ತಾ ಇದೆ. ಸೋಯಾಬೀನ್ ಬೀಜ ಹೆಚ್ಚಿನ ಬೇಡಿಕೆ ಇದ್ದು, ಅದರಲ್ಲಿ 32,000 ಕ್ವಿಂಟಲ್ ಬೇಡಿಕೆ ಇದೆ. ಕೃಷಿ ಇಲಾಖೆ 33 ಕ್ವಿಂಟಲ್ ಸೋಯಾಬೀನ್ ಬೀಜವನ್ನು ದಾಸ್ತಾನು ಮಾಡಿಕೊಂಡಿದೆ. ಈಗಾಗಲೇ 15 ದಿನಗಳಿಂದ 2,000 ಕ್ವಿಂಟಲ್ ಸೋಯಾಬೀನ್ ಬಿತ್ತನೆ ಬೀಜವನ್ನು ರೈತರು ಪಡೆದಿದ್ದಾರೆ. ಭತ್ತ, ಹಸಿರು, ಉದ್ದ, ತೊಗರಿ ಬೀಜಗಳನ್ನು ರೈತರು ಪಡೆದಿದ್ದಾರೆ. ಒಟ್ಟಾರೆ 50ರಿಂದ 60% ಬಿತ್ತನೆ ಬೀಜ ರೈತರು ಪಡೆದುಕೊಂಡಿದ್ದಾರೆ. 7.42 ಸಾವಿರ ಹೆಕ್ಟರ್ ಪ್ರದೇಶ ಕೃಷಿ ಬಿತ್ತನೆಗಾಗಿ ಗುರಿ ಇಟ್ಟುಕೊಂಡಿದೆ. ಅದರಲ್ಲಿ ಈಗ 34,000 ಹೆಕ್ಟರ್ ಪ್ರದೇಶ ಬಿತ್ತನೆಯಾಗಿದೆ. ವಿಶೇಷವಾಗಿ ಹುಕ್ಕೇರಿ ತಾಲೂಕಾ ಪ್ರದೇಶದಲ್ಲಿ, ಕಿತ್ತೂರು ಭಾಗಗಳಲ್ಲಿ ಹಾಗೂ ಖಾನಾಪುರ ಭಾಗದಲ್ಲಿ ಈಗಾಗಲೇ ಬಿತ್ತನೆ ಮುಕ್ತಾಯ ಹಂತದಲ್ಲಿದೆ. ಅದರಲ್ಲಿ ವಿಶೇಷವಾಗಿ ಖಾನಾಪುರದಲ್ಲಿ ಭತ್ತ 5% ಬಿತ್ತನೆಯಾಗಿದೆ ಎಂದು KNN ಸಿಟಿ ನ್ಯೂಸ್ ಜೊತೆ ಜಂಟಿ ಕೃಷಿ ನಿರ್ದೇಶಕರಾದ ಶಿವನಗೌಡ ಎಸ್ ಪಾಟೀಲ್ वाहिनीಗೆ माहिती ನೀಡಿದರು. बेळगावमध्ये एक कुटुंब पद्धतीप्रमाणे अशी खरीप पेरणी करतात आणि या ठिकाणी कुटुंबासह सर्वांनी जर कामं केली तर शेतीमध्ये शेती परवडत नाही असं काही नाही. सर्वांनी एक दिलानं जर शेती केली तर आपोआपच ती परवडते. इथे बघा, एक मुख्याध्यापक आहेत, एक शिक्षक आहेत आणि एक शेतकरी भाऊ आहे आणि एक पुतणे आहे. यांनी जर अशी शेती केली तर शेती परवडत नाही म्हणण्यासारखं काही कारणच नाही. हे आमचे बबन कानशिडे सर हे पेरणी करतायत. हे मुख्याध्यापक आहेत. मुख्याध्यापक असूनसुद्धा हे शेती करतात आणि हे आताच्या पिढीनं लक्षात घेतलं पाहिजे, युवा पिढीनं, की शेती ही केल्याशिवाय यापुढे पर्यायच नाही. तेव्हा सर्वांनी शेतीकडे लक्ष देऊन शेती समृद्ध करावी अशी आताच्या युवा पिढीकडे एक कळकळीची विनंती आहे. महादेव पवार, कन्नडमा न्यूज नेटवर्क, बेळगावी.